ಯೂಟ್ಯೂಬ್ ಸ್ಟುಡಿಯೋ ಇರೋದು ಡಿಲೀಟ್ ಮಾಡಕ್ಕೆ ಹೋಗ್ಬಿಟ್ಟಿದೆ ನಾನು. ಗೈಸ್, ಇವತ್ತು ನನ್ನ ಜೀವನದಲ್ಲಿ ಮತ್ತೊಂದು ವರ್ಷ ಕಂಪ್ಲೀಟ್ ಆಯಿತು. ಕ್ಯಾಲೆಂಡರ್ನಲ್ಲಿ ಡೇಟ್ ಚೇಂಜ್ ಆಗಿದೆ, ಬಟ್ ನನ್ನ ಒಳಗಡೆ ಹಂಗರು ಇನ್ನೂ ಜಾಸ್ತಿನೇ ಆಗ್ತಾಯಿದೆ. ಲಾಸ್ಟ್ ಇಯರ್ ಇದೇ ದಿನ ನಾನು ತುಂಬ ಕನ್ಫ್ಯೂಸ್ ಆಗಿದ್ದೆ. ನನ್ನ ಫ್ಯೂಚರ್ನಲ್ಲಿ ಬಗ್ಗೆ ಇಷ್ಟು ಚೂರು ಕ್ಲಾರಿಟಿ ಇರಲಿಲ್ಲ. ಯೂಟ್ಯೂಬ್ ಕಂಟಿನ್ಯೂ ಮಾಡಬೇಕಾ ಅಥವಾ ಬೇಡ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಡೌಟ್ ಆಗಿತ್ತು. ಆದರೆ ಇವತ್ತು ಹೇಳ್ತಾ ಇದ್ದೀನಿ, ನಾನಂತೂ ಕ್ವಿಟ್ ಮಾಡಲ್ಲ. ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ಗೈಸ್, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನಾನೊಂದು ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರೋ ಹುಡುಗ. ಮಾರ್ನಿಂಗ್ ಆಫೀಸ್ಗೆ ಹೋಗೋದು, ಸಂಜೆ ಈವ್ನಿಂಗ್ ಮತ್ತು ಆಫೀಸಿಂದ ಬಂದುಬಿಟ್ಟು ಫುಲ್ ಟಯರ್ಡ್ ಆಗಿರೋದು. ಅದಾದಮೇಲೆ ಬಂದು ವಿಡಿಯೋ ಎಡಿಟಿಂಗ್ ಮಾಡಬೇಕು. ವಿಡಿಯೋ ಎಡಿಟಿಂಗ್ ಮಾಡಿದ್ಮೇಲೆ ವಿಡಿಯೋ ಬಿಡಿದ್ಮೇಲೆ ಒಂದು 50-100 ವ್ಯೂಸ್ ಬರೋದು. ಈ ಥರ ಎಲ್ಲ ನೋಡಿಬಿಟ್ರೆ ನನಗೆ ಒಂಥರ ಒಂದು ದಿವಸ ಪದೇ ಅನಿಸುತ್ತೆ. ನನಗೆ ಬೇರೆ ಕ್ರಿಯೇಟರ್ಸ್ ಎಲ್ಲ ನೋಡ್ತಿದ್ನಲ್ಲ, ಅಂದರೆ ಅವರೆಲ್ಲ ನೋಡಿದಾಗ ನನಗೆ ಒಂಥರ ಅನಿಸ್ತಿತ್ತು, ನಾನು ಲೈಫ್ ತುಂಬ ಸ್ಲೋ ಆಗಿ ಗ್ರೋತ್ ಆಗ್ತಿದ್ದೀನಿ, ನನ್ನ ಕೈಯಿಂದ ಆಗಲ್ಲ ಅಂದ್ಕೊಂಡೆ ನಾನು. ಲಾಸ್ಟಿಗೆ ಏನು ಮಾಡಿದೆ ಅಂದರೆ, ಯೂಟ್ಯೂಬ್ ಸ್ಟುಡಿಯೋ ಇರೋದು ಡಿಲೀಟ್ ಮಾಡೋಕ್ಕೆ ಹೋಗ್ಬಿಟ್ಟಿದೆ ನಾನು. ಬಟ್ ಅವಾಗ ಒಂದು ತಲೆಗೆ ಬಂತು, ಮತ್ತಿದು 5 ವರ್ಷ ಆದಮೇಲೆ, ನಾನು ನೆಕ್ಸ್ಟ್ 5 years ಆದಮೇಲೆ ನಾನು ಕ್ವಿಟ್ ಮಾಡಬಾರ್ದಿತ್ತಪ್ಪ, ನಾನೇನೋ ಮಾಡಬೇಕಿತ್ತು, ಸ್ಟ್ರಗಲ್ ಪಡಬೇಕಿತ್ತು, ಇನ್ನೂ ತುಂಬ ಸ್ಟ್ರಗಲ್ ಪಡಬೇಕಿತ್ತು, ನಮ್ಮ ಕರ್ನಾಟಕದವ್ರು ನಮ್ಮ ಕೈ ಬಿಡಲ್ಲ ಅಂತ ಒಂದು ಪಾಸಿಟಿವಿಟಿ ಮೈಂಡ್ಸೆಟ್ ಇದ್ದರೆ ಪಕ್ಕ ಹಾಗೆ ಆಗುತ್ತೆ ಅಂದ್ಬಿಟ್ಟು ಏನು ಮಾಡಿದೆ, ಸರಿ ಏನೇ ಆಗಲಿ ಏನೇ ಬಿಡಲಿ ಮಾಡಬೇಕಂತ ಒಂದು ಹಠ ಬಂತು. ಸೊ ನಾನು ಕ್ವಿಟ್ ಮಾಡಲ್ಲ, ನಾನು ಮಾಡೇ ಮಾಡ್ತೀನಿ, ಬೆಳೆಸ್ತೀನಿ, ಬೆಳೆಸ್ತೀರ ಅಂದ್ಬಿಟ್ಟು ನನಗೆ ತುಂಬ ನಂಬಿಕೆ ಐತೆ. ಸೊ ನಿಮ್ಮದು ಥ್ಯಾಂಕ್ಸ್ ಫಾರ್ ಯುವರ್ ಲವ್. ನಿಮ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರ, ಕೆಲವೊಬ್ಬರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಅವರಿಗೆಲ್ಲ ತುಂಬ ಧನ್ಯವಾದಗಳು. ಹೆಂಗೆ ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ, ಬಟ್ ಲವ್ ಯು ಗೈಸ್. ಮಿಸ್ಟರ್ ಮಚ್ಚ ಅನ್ನೋ ಫ್ಯಾಮಿಲಿ ತುಂಬ ದೊಡ್ಡ ಮಟ್ಟಿಗೆ ಬೆಳೆಯುತ್ತೆ, ನೀವು ಬೆಳೆಸ್ತೀರಾ, ಐ ನೋ ದಟ್. ಸೊ ಗೈಸ್, ಸ್ಟಾರ್ಟ್ ಮಾಡೋಣ ನಮ್ಮ ಜರ್ನಿ ಇವಾಗಿಂದ. ಲೆಟ್ಸ್ ಗೋ ಫಾರ್ ದಟ್. ನಮಸ್ತೆ ಮಂಡಳಿ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ, ಆರಾಮಿದ್ರಲ್ಲ, ಫಸ್ಟ್ ಕ್ಲಾಸ್. ಅದೇ ಇವತ್ತು ನಮ್ಮ ಅಣ್ಣನ ಬರ್ತಡೇ ಇತ್ತು, ಅದಕ್ಕೋಸ್ಕರ ಸೆಲೆಬ್ರೇಷನ್ ಮಾಡ್ತಿದ್ವಿ ಇಲ್ಲಿ ಪಾರ್ಟಿಯಲ್ಲಿ. ಅದೇ ಪಾರ್ಟಿಯಲ್ಲಿ ನೋಡಿ ನಮ್ಮ ಅಣ್ಣನಿಗೆ ಗೊತ್ತಿಲ್ಲ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ವಿ ಅಂತ. ಅಸಲ ಕೊನೆಗೆ ಕಾಲ್ ಮಾಡಿಬಿಟ್ಟು ರ್ಯಾಂಡಮ್ ಕಾಲ್ ಮಾಡಿಬಿಟ್ಟು ಬರ್ತವನೆ ನಮ್ಮ ಅಣ್ಣ. ಅದೇ ಬಂದಮೇಲೆ ತೋರಿಸ್ತೀನಿ ಗಾಯ್ಸ್, 1-2 ನಿಮಿಷ ಬರ್ತಾನೆ. ಈಗ ಬಂದಮೇಲೆ ತೋರಿಸ್ತೀನಿ, ಓಕೆನಾ? ಇಲ್ಲೇ ಕ್ಯೂ ಬಾ, ಇಲ್ಲಿ ಸ್ಪರ್ಧೆ ಇದ್ದಾವಲ್ಲ, ಅದು ಸ್ವಲ್ಪ ಮುಂಗಡೆ ಬಾ. ಇಲ್ಲ ಎಂಗಿಲ್ಲ, ಪ್ರಜ್ವಲ ನಾಯಿತು ಪಾರ್ಪಟ್ಟಿ ಪ್ರಜ್ವಲ ಕರ್ಲಾಕ್ ನಡ್ದನಿಗೆ ಒಪ್ಪಲ್ಲ ಅವ್ರ ಅಣ್ಣಗ ಬಂದನಿಗೆ ಅವ್ರ ಅಣ್ಣ ಗೊತ್ತಿಲ್ಲ ಏನ್ವಿ ಬರ್ಡೇ ಮಾಡೋದು. ಹಲೋ, ಹೇಳು. ತೋರಿಸಿ ಮಮ್ಮಿ ತೋರಿಸೋಣ, ಮಮ್ಮಿ ತೋರಿಸಲ್ಲ ಬೇಷನ್ ಈಗ ತೋರಿಸ್ತೀನಿ ಈಗ ಮಮ್ಮಿ. ಅವನಿಗೆ ಇದು ಕೊಡು. Happy birthday to you. Happy birthday to you. Happy birthday to you, Mr. Bacha. Happy birthday to you. May God bless you. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ನಗು ನಿಮ್ಮ ಮುಖದಲ್ಲಿ ಯಾವಾಗಲೂ ಹೀಗೆ ಇರಲಿ. ಧನ್ಯವಾದಗಳು.
ಇದು ಬಂದಿಸ ಆತರ ಇಲ್ಲ ಆತರ ಕ್ಯಾನ್ ಆಗ್ಬೇಡ ಕರೆಕ್ಟ್ ಅಕ್ಕ ನಂದ್ಸಲ ಹಣ್ಣು ಮೊಟ್ಟೆ ನೀನ್ ಬಟ್ಟೆ ಸ್ವಲ್ಪ ಏ ಜಾಸ್ತಿ ಅದು ಮತ್ತೆ ವಿಡಿಯೋ ಚಂದ ಬರಲ್ಲ. ಅದು ಬಟ್ಟೆ ಕಾಣಲ್ಲ ಶೂಟ್ ಮಾಡ್ರಿ ತಟ ಇದು ಮಾಡ ರೆಸ್ಟ್ ಮಾಡಿ ಹಂಗಾರೆ ಒಂದು 20 ನಿಮಿಷ ಇಟ್ಟತ್ತೊಮ್ಮೆ ನಗೋಣ ನಗು ಮೊದಲು ದೇವರಿಗೆ ಧನ್ಯವಾದಗಳು, ನನ್ನ ಅಪ್ಪ ಅಮ್ಮನಿಗೆ ಧನ್ಯವಾದಗಳು, ನನ್ನ ತಮ್ಮ, ನನ್ನ ಸ್ನೇಹಿತರಿಗೆ ಎಲ್ಲರ ಧನ್ಯವಾದಗಳು. ಗೈಸ್, ನನಗೆ ಸಬ್ಸ್ಕ್ರೈಬರ್ಸ್ ಕಡಿಮೆ ಇರ್ಬೋದು, ಆದರೆ ಸಪೋರ್ಟ್ ಅಂತೂ ರಿಯಲ್ ಆಗಿದೆ. ಮುಂದಿನ ಹುಟ್ಟುಹಬ್ಬಕ್ಕೆ ನಾನು ಒಂದು ಪ್ರಾಮಿಸ್ ಮಾಡ್ತೀನಿ ನಿಮಗೆ, 1,00,000 ಸಬ್ಸ್ಕ್ರೈಬರ್ಸ್. ಇದು ನನ್ನ ಗೋಲ್ ಅಲ್ಲ, ಇದು ನನ್ನ ಕಮಿಟ್ಮೆಂಟ್ ಐತೆ. ಸೊ ಹ್ಯಾಪಿ ಬರ್ಡೇ ಟು ಮೀ. ಸುಂದರ ಸುಮಧುರ ಸುಖಮಯವಾದಂಥ ಜೀವನ ನಿಮ್ಮದಾಗಲಿ. ಆ ದೇವರು ಇನ್ನೂ ಹೆಚ್ಚಿನ ಆಯುಷ್ಯ, ಆರೋಗ್ಯ, ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಒನ್ಸ್ ಅಗೇನ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಗೈಸ್, ಬರ್ತ್ಡೇ ಮುಗಿಸ್ಕೊಂಬಂದ್ವಿ ಇವಾಗ. ಸೊ ಗೈಸ್ ಎಲ್ಲ ಸಖತ್ತಾಗಿ ಮಾಡಿದ್ರು ಬರ್ಡೇ. ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್. ಅದ್ರ ಸಲುವಾಗಿ ತುಂಬ ಖುಷಿ ಆಯಿತು. ಹುಡುಗರು ಪಾರ್ಟಿ ಕೇಳಿಲ್ಲ, ಬಟ್ ಅದರ ಪಾರ್ಟಿ ಕೊಡ್ತಾಯಿದ್ದೀನಿ. ಸೊ ಗೈಸ್ ನೋಡಿ, ನಿಮ್ಮ ಪ್ರೀತಿಯ ಗೊಬ್ಬ ಮಾಡುತ್ತೇವೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಅವ್ರು ಯಾರು ಗೊತ್ತದಲ್ಲ ರೀ, ನಮ್ಮದು ಮಂಜು, ನಮ್ಮ ರೂಮ್ಮೇಟ್. ನಮ್ಮ ರೂಮ್ಮೇಟ್ ಅದ, ಇವರ ಗೊತ್ತಲ್ಲ ಯಾರು ಅಂತ. ಆಮೇಲೆ ಮತ್ತೊಂದು ಕೃಷ್ಣ ನೋಡ್ರಿ ಅವ ನಮ್ಮ ಬೀದರ್ದವನ. ಏನ್ರ ಹೇಳು ಬೈ. ಇಲ್ಲಿ ನೋಡ್ರಿ ಈಗ ಸಾಬ್ರಿ ಅಪ್ಪ ಕತರ್ನಾಗ ಅಪ್ಪ ಅಡುಗೆ ಮಾಡದ್ರು ಅಪ್ಪ ಚಸ್ಮಾ ಹಾಕೊಂಡು ಇರೋದು ಇನ್ನು ಬಿರಿಯಾನಿ ಅದ, ಮೊಸರನ್ನ ಅದ, ಕಬಾಬ್ ಅದ, ಕುಷ್ಕ ಅದ, ಹಾಂ ಪೆಪ್ಪರ್ ಡ್ರೈ ಅದ, ಹಾಂ ಎಗ್ ಅದ, ಹಾಂ ಚಿಕನ್ ಮಸಾಲಾ ಕರಿ ಅದ. ಹಾಂ ಬರೀ ಐಸ್ ನಮ್ಮ ರೂಮಿನ ಚೆಫ ನೋಡ್ರಿ ಇವ. ಹೆಂಗ ಚೆಫ ಏನೋ ಪ್ರಿಪೇರ್ ಮಾಡತ್ತ ಡಿಶ್ಗಳೆಲ್ಲ. ಸೊ ಪ್ರಿಪೇರ್ ಮಾಡೋದು ಅವೇನೋ ವಾಸನೆ ನೋಡೋದು ನೋಡ್ರಿ ಹೆಂಗದ. ಬಿರಿಯಾನಿ ಪಕ್ರ ಬೈ. ಬಾಯ್ಕೋಟೆ ಎಮ್ಮೆ ಅದಲ್ಲ ನಿಮಗೆ. ಓಕೆ ಬ್ರೋ. ಕಬಾಬ್ ಗೈಸ್, ಕಬಾಬ್ 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 ರೆಡಿ ಆಗ್ತಿದೆ. ಕಬಾಬು ಬರ್ತಡೇ ಬಾಯ್ ಅಪ್ಪ ಕಬಾಬ್ ರೆಡಿ ಮಾಡ್ತಾವನೆ ನೋಡಿ. ಬೆಳ್ಳುಳ್ಳಿ ಕಬಾಬ್. ಇವರು ಮಂಗಳೂರು ಸ್ಪೆಷಲ್ ಅಪ್ಪ. ಇವರು ಆಲ್ರೆಡಿ ಬಾಗಲ್ಕೊಂಡು ಇದು ಮಂಗಳೂರಲ್ಲಿ ಮಾಡು. ಮಂಗಳೂರಲ್ಲಿ ಡ್ಯೂಟಿ ಮಾಡಿದ್ದೆ. 1/2 ಇಬ್ರು ಮಾಡ್ಕೊಳ್ತಾರೆ. ಗೈಸ್ ಫೈನಲಿ ಊಟ ರೆಡಿ ಆಗಿದೆ ನೋಡಿ. ಕಬಾಬು ಏನೇನಾದ್ರು ಕೊಡಕ, ಕಬಾಬು, ಫಿಶ್ಶು, ಎಗ್ಗು, ಬಿರಿಯಾನಿ, ಕೋಕು, ಮತ್ತೆ ಮಸಾಲೆ ಐಟಮ್ಸು, ಎಗ್ ಐತೆ, ಈರುಳ್ಳಿ ಐತೆ, ನಿಂಬೆ ಐತೆ. ಹೆಂಗದ ಬೈ ಊಟ? ಹೆಂಗದ ಟೇಸ್ಟ್? ಹೆಂಗದ? ಸೂಪರ್ ಅದ. ತಿನ್ಬೇಕು ಹೇಳ್ತೀನಿ. ಮಸ್ತ್ ಆಗೈತ. ಇನ್ನೊಂದಿಬ್ಬರು ಪೆಂಡಿಂಗ್ ಅವರೇ ಬರ್ತಾರೆ. ಇಬ್ಬರು ಬರೋ ಖಾಲಿಯಾರ ಒಟ್ಟರು ಇಲ್ಲೇ ಕೇಳಾಗದ್ರ. ಸೊ ಎಮ್ಮಿಯ ಗೈಸ್, ಬೆಂಗಳೂರ್ದು ಬ್ಯಾಚುಲರ್ ಲೈಫ್ ಅನ್ನೋದು ತುಂಬ ಈಸಿ ಅಲ್ಲ ಗುರು.
ತುಂಬ ಕಷ್ಟ ಇರುತ್ತೆ. ಕಷ್ಟ ಇನ್ ಕೇಸ್ ಲೋನ್ ಇರುತ್ತೆ, EMI ಇರ್ತವೆ, ಬಿಲ್ಸ್ ಇರ್ತವೆ, ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನೀವು ನಂತರ ಸ್ಟ್ರಗಲ್ ಪಡ್ತಾಯಿದ್ರೆ ಕ್ವಿಟ್ ಮಾಡಿಬೇಡಿ ಗೈಸ್. ಒಂದು ಬ್ರೇಕ್ ತಗೊಳ್ಳಿ, ಬಟ್ ಡ್ರೀಮ್ ಮಾಡೋದು ಮಾತ್ರ ನಿಲ್ಲಿಸ್ಬೇಡಿ. ಇವತ್ತು ಅವಮಾನ ಗುರು, ನಾಳೆ ಸನ್ಮಾನ ಇರುತ್ತೆ ಗೈಸ್. ನೆಕ್ಸ್ಟ್ ವರ್ಷ ನಮ್ಮ ಬರ್ಡೇಗೆ 1,00,000 ಫ್ಯಾಮಿಲಿ ಆಗಿರ್ತೀವಿ. ರಿಮೆಂಬರ್ ದಿಸ್ ವಿಡಿಯೋ, ಜರ್ನಿ ಇವಾಗ ಸ್ಟಾರ್ಟ್ ಆಗಿದೆ. ಓಕೆನಾ? ಬಾಯ್ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್ ಬಾಯ್.